ಇರಲಿಲ್ಲ. ಒಂದು ದಿನ ಬೇಟೆಗೆ ಹೋಗಿದ್ದ ರಾಜನು ಪಂಪಾ ನದಿಯ ತೀರದಲ್ಲಿ ಮಗುವಿನ ಅಳುವನ್ನು ಕೇಳಿದನು. ಅಲ್ಲಿ ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದ್ದ ಶಿಶುವನ್ನು ಕಂಡನು. ಆ ಶಿಶುವಿನ ಬಳಿ ಸರ್ಪವು ರಕ್ಷಣೆಯಂತೆ ಕುಳಿತಿತ್ತು. ರಾಜನು ಇದೊಂದು ದೈವಿಕ ಶಿಶು ಎಂದು ಅರಿತು ಅದನ್ನು ದತ್ತು ಪಡೆದು ಅರಮನೆಗೆ ಕರೆದುಕೊಂಡು ಹೋದನು. ಮಣಿಕಂಠ ಅರಮನೆಯಲ್ಲಿ ರಾಜ್ಕುಮಾರನಂತೆ ಬೆಳೆದನು. ಅವನು ಬಾಲ್ಯದಿಂದಲೇ ಬುದ್ಧಿವಂತನಾಗಿದ್ದನು. ವೇದಶಾಸ್ತ್ರಗಳನ್ನು ಬೇಗ ಕಲಿತನು, ಯುದ್ಧಕಲೆಗಳಲ್ಲಿ ನಿಪುಣನಾಗಿದ್ದನು ಮತ್ತು ಸದಾ ಬಡವರಿಗೆ ಸಹಾಯ ಮಾಡುತ್ತಿದ್ದನು. ಅವನಲ್ಲಿದ್ದ ದಯೆ, ಧೈರ್ಯ ಮತ್ತು ಶಿಸ್ತು ಎಲ್ಲರಿಗೂ ಅಚ್ಚರಿಯಾಯಿತು. ನಂತರ ರಾಣಿಗೆ ಸ್ವಂತ ಮಗನೊಬ್ಬ ಹುಟ್ಟಿದನು. ಇದರಿಂದ ಕೆಲ ಮಂತ್ರಿಗಳಿಗೆ ಅಸೂಯೆ ಹುಟ್ಟಿತು. ಅವರು ಮಣಿಕಂಠನನ್ನು ಅರಮನೆಯಿಂದ ದೂರ ಮಾಡಲು ಕುತಂತ್ರ ರೂಪಿಸಿದರು. ರಾಣಿ ತಾನು ತುಂಬಾ ಅಸ್ವಸ್ಥಳಾಗಿದ್ದೇನೆ ಎಂದು ನಟಿಸಿದಳು. ವೈದ್ಯರು ಈ ರೋಗಕ್ಕೆ ಹುಲಿ ಹಾಲು ಮಾತ್ರ ಔಷಧ ಎಂದು ಹೇಳಿದರು. ಇದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಮಣಿಕಂಠನು ಇದನ್ನು ಕೇಳಿ ಧೈರ್ಯವಾಗಿ, ನಾನು ಕಾಡಿಗೆ ಹೋಗಿ ಹುಲಿ ಹಾಲು